ಹೋದ್ರೆ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಇವತ್ತು ಹೊಳೆ ನರಸೀಪುರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಲ್ಲಿಯೂ ಕೂಡ ವಕೀಲರ ಮೂಲಕ ದೂರನ್ನ ಕೊಡೋದಕ್ಕೆ ಎಲ್ಲಾ ರೀತಿಯನ್ನ ಸಿದ್ಧತೆ ಮಾಡಿಕೊಳ್ತಾ ಇರೋದು ನಂಬರ್ 1. ಮತ್ತೊಂದು ಕಡೆ ಡಿ ಗ್ಯಾಂಗ್ ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮಾಡಿ ಮತ್ತೆ 3 ಗಂಟೆ 3:30 ಮಧ್ಯಾಹ್ನ ಇಷ್ಟೊತ್ತಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಕೆಲಸ ಆಗುತ್ತೆ. ಇವತ್ತು ಕಸ್ಟಡಿ ಅಂತ್ಯ ಆಗುತ್ತಾ, ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಾರಾ, ಈ ಒಂದು ಕುತೂಹಲ ಮನೆ ಮಾಡಿದೆ. ಇದು ಸೇರಿದಂತೆ ಅನೇಕ ರಾಜಕೀಯ ಸುದ್ದಿಗಳು ಕೂಡ ಇದೆ. ಎಲ್ಲವನ್ನು ಲಿಮಿನಸ್ ಸ್ಟುಡಿಯೋದಿಂದ ಗಮನಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಮುಂದೆ. ಡಿ ಬಾಸ್ ಅನ್ನುವಂತಹ ಅಭಿಮಾನಿಗಳು ಈ ಸ್ಟೋರಿನ ನೋಡ್ಲೇಬೇಕು. ದುಡ್ಡಿದ್ದವರೇನೋ ವಕೀಲರನ್ನ ನೇಮಕ ಮಾಡಿಕೊಂಡ್ರು, ಆದ್ರೆ ಕಷ್ಟದಲ್ಲಿ ಇದ್ದವರು ಇವರ ಜೊತೆಗೆ ಸಹ ಆರೋಪಿಗಳಾಗಿರುವಂತವ್ರು ಏನು ಮಾಡಬೇಕು? ಜೈಲು ಸೇರಿದವನ ಕುಟುಂಬಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. A5 ನಂದೀಶ್ ಫ್ಯಾಮಿಲಿ ಕಣ್ಣೀರಲ್ಲೇ ಕೈ ತೊಳೆಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡಿ ಬಾಸ್ ಅನ್ನುವಂತಹ ಅಭಿಮಾನಿಗಳು ಈ ಸ್ಟೋರಿನ ನೋಡ್ಬೇಕು. ದರ್ಶನ್ ದುಡ್ಡಿದ್ದವರು, ಅವರು ಒಳ್ಳೊಳ್ಳೆ ವಕೀಲರನ್ನ ನೇಮಕ ಮಾಡಿಕೊಂಡ್ರು, ಆದ್ರೆ ಅವರ ಜೊತೆ ಇದೇ ಕೃತ್ಯದಲ್ಲಿ ಭಾಗಿಯಾದವರ ಪರಿಸ್ಥಿತಿ ನೋಡಿ. ಜೈಲಲ್ಲಿ ಇರುವಂತ ಮಗನನ್ನ ನೋಡಲಾಗದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಮಂಡ್ಯದಿಂದ ಬೆಂಗಳೂರಿಗೆ ಬರಲಾಗದೆ ಹೆತ್ತವರು ಕಣ್ಣೀರು ಹಾಕ್ತಾ ಇರೋದು. ಪರಿಚಯಸ್ಥರು ವಾಹನ ವ್ಯವಸ್ಥೆಯನ್ನ ಮಾಡಿದ್ರು ಕೂಡ ಆ ವಾಹನಕ್ಕೆ ಡೀಸೆಲ್ ಹಾಕೋದಕ್ಕೆ ದುಡ್ಡಿಲ್ಲ. ಅಸ್ತಮಾ ಕಾಯಿಲೆಯಿಂದ ನಂದೀಶ್ ತಾಯಿ ಬಳಲುತ್ತಿದ್ದಾರೆ. ವಕೀಲರನ್ನ ನೇಮಿಸೋದಕ್ಕೆ ನಮಗೆ ಶಕ್ತಿ ಇಲ್ಲ ಅಂತಿದೆ ಈ ಕುಟುಂಬ. ವಕೀಲರನ್ನ ನೇಮಿಸೋದಕ್ಕೆ ಸಾಲ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಇವರೆಲ್ಲ ಕೂಡ್ಕೊಂಡು ಏನು ಈ ಕೃತ್ಯವನ್ನ ಎಸಗಿದ್ರೋ ಅವರು ಯೋಚನೆ ಮಾಡಬೇಕಾದಂಥದ್ದೀಗ ಅವರು ಆತ್ಮಾವಲೋಕನ ಮಾಡ್ಕೋಬೇಕು. ದುಡ್ಡಿದ್ದವರು ಒಬ್ಬೊಬ್ಬರೇ ವಕೀಲರನ್ನ ನೇಮಕ ಮಾಡ್ತಾ ಇದ್ದಾರೆ, ವಕೀಲರನ್ನ ಚೇಂಜ್ ಮಾಡ್ತಾ ಇದ್ದಾರೆ, ಬೇಗ ಆಚೆ ಬರಬೇಕು ಅನ್ನುವಂತಹ ಧಾವಂತದಲ್ಲಿ. ಆದ್ರೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದುಡ್ಡಿಲ್ದೇ ಇರೋರು ನಂದಿ ಸರ್ ಮನೆ ಪರಿಸ್ಥಿತಿ ಅಂತೂ ಆರ್ಥಿಕವಾಗಿ ಕೂಲಿ ಮಾಡಿದ್ರೆ ಅವತ್ತಿನ ಅವ್ರ ಜೀವನ ನಡೀತಾ ಇತ್ತು. ಈಗ ಸದ್ಯಕ್ಕೆ 1 ವಾರ 11 ದಿನ ಆಯಿತು, ಏನಿಲ್ಲ, ಅವ್ರ ಮನೆಯಲ್ಲೇ ಇದ್ದಾರೆ. ಅಂದರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇದ್ದರು ತಂದೆ ತಾಯಿ. ಆ ಹುಡುಗನೂ ಸುಧಾ ನಮ್ಮ ಮನೆಯಲ್ಲೇ ಇದ್ದದ್ದು. ಇತ್ತೀಚೆಗೆ ಆತ ಬೆಂಗಳೂರಿಗೆ ಹೋದದ್ದು. ನಾಳೆ ಏನೋ ನೋಡ್ಬೋದು, ಹೋಗಿ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಯಾರು ನಮ್ಮೂರ ಒಬ್ಬರು ಲಾಯರ್ ಅವ್ರನ್ನ ಕೇಳ್ಕೊಂಡು ಟೈಮಿಂಗ್ಸ್ ಏನು, ಕೈದಿ ನಂಬರ್, ಅದು ಏನು ನ್ಯೂಸ್ ಚಾನಲಲ್ಲಿ ಬರ್ತದೆ ಅದಷ್ಟೇ ನಮಗೆ ಮಾಹಿತಿ. ಇನ್ನು ಎಲ್ಲೂ ಎತ್ತಿಂದು ನಮಗೆ ಮಾಹಿತಿ ಗೊತ್ತಾಯಿಲ್ಲ ಸರ್. ನಾನು ಬಂದು ಹೇಳಿದ ಮೇಲೆ ಇವ್ರಿಗೇನಾರು ಅರ್ಥ ಆಗೋದು ಅಷ್ಟೇ. ಅವರು ಊಟ ಮಾಡಿಸ್ಬೇಕು ಅಂದ್ರೂ ಇಲ್ಲ, ನಮ್ಮ ಮಿಸ್ಸಸ್ಸೋ ಇವರು ಯಾರೋ ಬಂದು ಅಕ್ಕಪಕ್ಕ ಮನೆಯವರೇ ಬಂದು ಊಟ ಮಾಡಿಸ್ಬೇಕು, ಇಲ್ಲಾಂದರೆ ಇಲ್ಲ. ಯಾಕೆ ಅವರು ಬೀಜಿಂಗ್ ಅವರು ಅಸ್ತಮ ಇರೋದು ಸರ್. ಅಟ್ಲೀಸ್ಟ್ ನಮ್ಮ ಕಿಲಾರ ಸರ್, ನಾವಿನ್ನು ಯಾರನ್ನೂ ವಕೀಲರನ್ನ ನೇಮಿಸಿಲ್ಲ. ಮುಂದೆ ಏನಾಗುತ್ತೋ ಫಸ್ಟ್ ಅವ್ರನ್ನ ಹೋಗಿ ಮೀಟ್ ಮಾಡಿ ಆಮೇಲೆ ಮುಂದೆ ಏನಾಗುತ್ತೋ ಮಾಡಿ ಎಲ್ಲರ ಹತ್ರನೂ ಸಹಾಯ ತಗೊಂಡೆ ಇವಾಗ ನಾವು ಮುಂದುವರಿಬೇಕು. ಈಗ ನಾವು ಓನಾಗಿ ಮುಂದುವರಿತೀವಿ ಅಂದರೆ ನಮಗೆ ತುಂಬ ಕಷ್ಟ ಇದೆ, ಸಹಾಯ ತಗೊಳ್ಳೇಬೇಕು. ತುಂಬ ಕೆಟ್ಟಿದೆ ಸರ್. ಅವ್ನು ಕೊಡೋ ದುಡ್ಡಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ನಮಗೆ ಇನ್ನೇನು ದುಡಿಯೋರು ಯಾರೂ ಇಲ್ಲ. ನಮ್ಮ ಅಪ್ಪನ ಕೈಯಲ್ಲೂ ಆಗಲ್ಲ, ನಮ್ಮ ಅಮ್ಮನೂ ಹುಷಾರಿಲ್ಲ. ಇವಾಗಂತೂ ಇದ್ದಿದ್ದು ಈ ಪ್ರಕರಣ ಆದಮೇಲೆ ಇದ್ದಿದ್ದು ಹಾಸಿಗೆ ಹಿಡ್ದವ್ರು ಅವರು. ತುಂಬ ಕಷ್ಟ ಇದೆ. ಅದೇ ಸರ್, ಏನಾದರೂ ಮಾಡಬೇಕು. ನಾವು ಕೂಲಿ ಮಾಡ್ಕೊಂಡಿದ್ದ ಜಾಗದಿಂದ ಏನಾದರೂ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಮಾವಂದಿರು ಏನು ಮಾಡ್ತಾರೋ ಅದ್ರ ಮೇಲೆ ಸರ್. ಈಗ ಸಾಲ ಸೋಲನೆ ಮಾಡಬೇಕು. ಹೌದು ಸರ್, ಸಾಲನೇ ಮಾಡಬೇಕು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್. ಈಗ ಫೋನ್ ಸಂಪರ್ಕದಲ್ಲಿ. ಆನಂದ, ಮನೆ ಮಕ್ಕಳು ಆಚೆ ಹೋಗ್ತಿರ್ತಾರೆ, ಕೆಲಸ ಮಾಡ್ತಾರೆ, ಮನೆ ಸಾಗಿಸ್ತಾರೆ ಅಂತಾನೆ ಪಾಪ ಹೆತ್ತವ್ರು ನಂಬಿರ್ತಾರೆ. ಆದರೆ ಇವ್ರು ಇಂಥ ಕುಕೃತ್ಯದಲ್ಲಿ ಭಾಗಿಯಾಗಿರ್ತಾರೆ ಅಂತ ಗೊತ್ತಾಗೋದು ಈ ರೀತಿ ಸಿಕ್ಕಾಕೊಂಡ ಮೇಲೇನೆ. ಕುಟುಂಬಸ್ಥರಿಗೆ ದಿಕ್ಕು ತೋಚ್ತಾ ಇಲ್ಲ ಮುಂದೇನು ಅಂತ. ಶ್ರೀಪಾದ್ ರೇಣುಕಾಸ್ವಾಮಿ ಕೊಲೆ ಕೇಸ್ನ 5ನೇ ಆರೋಪಿ ನಂದೀಶ್ ಕುಟುಂಬದ ಸ್ಥಿತಿ ಶೋಚನೀಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮೊದಲೇ ಬಡ ಕುಟುಂಬ, ಆರ್ಥಿಕವಾಗಿ ಸಂಕಷ್ಟದಲ್ಲಿತ್ತು. ಒಬ್ಬನೇ ಮಗ ನಂದೀಶ್ ಇಡೀ ಕುಟುಂಬಕ್ಕೆ ಆಧಾರ ಆಗಿದ್ದ. ಅವ್ನು ದುಡಿದ್ರೆ ಇಡೀ ಕುಟುಂಬ ನಿರ್ವಹಣೆ ಆಗ್ತಾ ಇತ್ತು. ತಂದೆ ಹಾಗೂ ತಾಯಿ ಕೂಲಿ ಮಾಡ್ಕೊಳ್ತಿದ್ರು. ಆದ್ರೆ ಅವರ ಕೂಲಿ ಯಾವುದಕ್ಕೂ ಸಾಕಾಗ್ತಿರ್ಲಿಲ್ಲ. ಬೆಂಗಳೂರಿಗೆ ಹೋಗಿ ಸೇರಿದಂತ ನಂದೀಶ್ ಇಡೀ ಕುಟುಂಬವನ್ನ ನೋಡ್ಕೊಳ್ತಿದ್ದ. ಆದ್ರೆ ಈಗ
ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತ ನಂದೀಶನನ್ನ ನೋಡೋದಕ್ಕೆ ಹೋಗೋದಕ್ಕೂ ಕೂಡ ಅವ್ರ ಹತ್ರ ಹಣ ಇಲ್ದಂತ ಇರೋ ಪರಿಸ್ಥಿತಿ ಈಗ ಬಂದೊದಗಿರುವಂತದ್ದು. ಈ ಏನು ಪರಿಚಯಿಸೊಬ್ರು ಕಾರ್ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಆ ಕಾರ್ಗೆ ಡೀಸೆಲ್ ಹಾಕ್ಸ್ಕೊಂಡು ಬೆಂಗಳೂರಿಗೆ ಹೋಗೋದಕ್ಕೆ ಆಗದಂತ ಇರುವ ಪರಿಸ್ಥಿತಿಗೆ ತಲುಪಿದ್ದಾರೆ. ಇನ್ನು ಅವರ ತಾಯಿ ಮೊದಲೇ ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಈಗ ಅವರ ಸ್ಥಿತಿ ಮತ್ತಷ್ಟು ಒಂದಷ್ಟು ಚಿಂತಾಜನಕ ಅಂದ್ರೆ ಹದಗೆಟ್ಟಾಗಿದೆ. ಯಾಕೆಂದ್ರೆ ಮಗನ ಯೋಚನೆಯಲ್ಲಿ ಆಕೆ ಮತ್ತಷ್ಟು ಅನಾರೋಗ್ಯಕ್ಕೆ ತುತ್ತಾಗಿರುವಂತದ್ದು. ಹೀಗಾಗಿ ಇಡೀ ಕುಟುಂಬ ಶೋಚನೀಯ ಸ್ಥಿತಿಗೆ ಸಿಲುಕಿರುವಂತದ್ದು. ಅದ್ರ ಜೊತೆಗೆ ಮುಂದೆ ವಕೀಲರನ್ನ ಏನಾದ್ರೂ ನೇಮಕ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದ್ರೆ ನಮಗೇನಪ್ಪ ಗತಿ, ಯಾರಿಗೆ ದಿಕ್ಕೆ ತೋಚೋದಿಲ್ಲ ಅನ್ನೋ ಸ್ಥಿತಿಯಲ್ಲಿ ಇರುವಂತದ್ದು. ಹಾಗಾಗಿ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಒಂದ್ ರೀತಿ ಏನು ಸಹಾಯಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದ್ರೆ ಮುಂದೆ ಏನು ಅನ್ನೋ ಸ್ಥಿತಿ ಗೊತ್ತಾಗದಂತೆ ಇರೋ ಸ್ಥಿತಿಯಲ್ಲಿ ಆ ಕುಟುಂಬ ಇರುವಂತದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.